ನಮಗೆ ಬಡವರು ತಯಾರಿದ್ರು. ಅವ್ರನ್ನ ತುಂಬ ಒಳ ಆತ್ಮೀಯ ಗುರುಗಳು. ಹಾಗೆ ಹನುಮಂತಣ್ಣ ಸರ್ ಅವರು ಕೂಡ ನಮ್ಮ ಆತ್ಮೀಯ ಗೆಳೆಯರು. ಊರಿನ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತವನ್ನು ಬೆಳೆಸುತ್ತಾ ಒಂದು ಎರಡೇ ಮಾತು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಇದು ವಿಶ್ವ ಪರಿಸರ ದಿನ ಅಂದ್ರೆ ನಾವು ವಾತಾವರಣ ಹೇಗಾಗ್ತಾ ಇದ್ದೀವಿ ಕೆಡ್ತಾ ಇದೆ ಎಲ್ಲ ಕಡೆ. ಯಾಕಂದ್ರೆ ಹೇಗೆ ಓಜನ್ ಹವೆ ಇದೆಯಲ್ಲ, ನಾವು ಕೈಗಾರಿಕೆಗಳನ್ನ ಹೆಚ್ಚು ನಿರ್ಮಾಣ ಮಾಡೋದ್ರಿಂದ ಓಜನ್ ಹವೆ ಪರದೆ ಹರಡ್ಬಿಟ್ಟು ವಾತಾವರಣ ಕೆಟ್ಟಿದೆ. ಶುದ್ಧವಾದ ವಾತಾವರಣ ಬೇಕು. ಯಾಕಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಏನಾಗ್ತಾ ಇದೆ, ಕಾರುಗಳು ಮೋಟಾರ್ ಸೈಕಲ್ಗಳು ಜಾಸ್ತಿ ಆಗೋದ್ರಿಂದ ಓಜನ್ ಪರದೆ ಹೇಳ್ತಾ ಇದೆ, ರಂಧ್ರ ಬೀಳ್ತಾ ಇದೆ. ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ, ಹೆಚ್ಚು ಸೈಕಲ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ ಎಲ್ಲರೂ. ಬೇಕಾದ ಉದಾಹರಣೆಯಾಗಿ ರಷ್ಯಾ ದೇಶ, ಫ್ರಾನ್ಸ್ ದೇಶಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ಮೋಟಾರ್ ಸೈಕಲ್ ಕಾರುಗಳೇನು ಉಪಯೋಗಿಸಾಗಿಲ್ಲ. ಯಾಕೆ ಉಪಯೋಗಿಸಾಗಿಲ್ಲ ಅಂತಂದ್ರೆ ವಾತಾವರಣ ಎನ್ವೈರನ್ಮೆಂಟ್ ಚಲೋ ಇರಲಿ, ಎನ್ವೈರನ್ಮೆಂಟ್ ಶುದ್ಧವಾಗಿರಲಿ, ಯಾಕಂದ್ರೆ ನಾವು ಸೇವಿಸುವಂತ ಆಹಾರ ಶುದ್ಧವಾಗಿರಲಿ ಅನ್ನುವಂತ ದೃಷ್ಟಿಯಿಂದ ನಾವೇನ್ ಮಾಡ್ತಾ ಇದ್ದೀವಿ, ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ವಿ. ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತಂದ್ರೆ ಗಿಡಗಳನ್ನು ಬೆಳೆಸಬೇಕು, ಗಿಡಗಳಿಗೆ ನೀರು ಹಾಕ್ಬೇಕು ಅನ್ನುವಂತ ಮನೋಭಾವ ಇಟ್ಕೋಬೇಕು. ಅದಕ್ಕೆ ನೀವು ಮತ್ತೆ ಏನ್ ಮಾಡ್ಬೇಕಂದ್ರೆ ಒಂದಿಗೆ ಸರ್ ಹೇಳಿದಾಗ ಒಂದು ಗಿಡವನ್ನು ನೀವು ದತ್ತವಾಗಿ ತಗೋಬೇಕು. ಆ ಗಿಡಕ್ಕೆ ಗೊಬ್ಬರ ನೀರು ನೀವೇ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ನಮ್ಮ ನಗರ್ ಸರ್ ಅವರು ಹಾಗೂ ನಮ್ಮ ಅಧಿಕಾರಿಯಾದಂತಹ ಗೌರವ್ ಸರ್ ಕೂಡ ಆಮೇಲೆ ಶಾಲಾ ಸದಸ್ಯರು ಕೂಡ ನನಗೊಂದು ಎರಡು ಮಾತುಗಳನ್ನು ಹೇಳಕ್ಕೆ ಅವಕಾಶ ಕೊಟ್ಟಂತ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಎರಡು ಮಾತು ಮಾತಾಡಕ್ಕೆ ನನಗೆ ಅವಕಾಶ ಕೊಟ್ಟಂತ ಧನ್ಯವಾದ ಸಲ್ಲಿಸುತ್ತಾ ಒಂದು ಹಾಡು ಎರಡೇ ಲೈನು. ಊಟ ನಿಬ ನನ್ನ ಒಟ್ಟ ನಿಬ, ಊಟ ನಿಬ ನನ್ನ ಒಟ್ಟ ನಿಬ, ನನ್ನ ಜಿಲೇಬಿ ಬಾ ನನ್ನ ಪೇಡೆ ನಿಬ, ಊಟ ನಿಬ ನನ್ನ ಒಟ್ಟ ನಿಬ, ಜಿಲೇಬಿ ಬಾ ನನ್ನ ಪೇಡೆ ನಿಬ. ಶಾಲೆಯ ಕಲೆಯಲು ಎಲ್ಲರೂ ಬನ್ನಿ, ಅಕ್ಷರ ಅಭ್ಯಾಸ ಮಾಡೋದು ಬನ್ನಿ. ಊಟ ನಿಬ ನನ್ನ ಒಟ್ಟ ನಿಬ, ಜಿಲೇಬಿ ಬಾ ನನ್ನ ಪೇಡೆ ನಿಬ. ಜೈ ಹಿಂದ್, ಜೈ ಕರ್ನಾಟಕ.